ವೆಲ್ಕಮ್ ಟು ವೈಭಾ ಟಿಪ್ಸ್ ಚಾನಲ್. ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟ್ರೈಮಿಸ್ಟರ್ ನಿಮ್ಮ ಲಾಸ್ಟ್ ಪೀರಿಯಡ್ ವೀಕಿಂದ 13ನೇ ವಾರದ ಅಂತ್ಯದವರೆಗೆ ಇರುತ್ತದೆ. ಈ ಟ್ರೈಮಿಸ್ಟರ್ನಲ್ಲಿ ನಿಮ್ಮ ಮಗುವಿನ ಹೃದಯ ಬಡಿತ ಚೆನ್ನಾಗಿ ರೂಪಿಸಿಕೊಂಡಿರುತ್ತದೆ ಮತ್ತು ನಿಮಗೆ ಹಾರ್ಮೋನ್ಗಳ ಬದಲಾವಣೆಯಿಂದ ಆಯಾಸ, ತಲೆ ಸುತ್ತು, ವಾಂತಿ ಮತ್ತು ಬೆಳಗಿನ ಮಾರ್ನಿಂಗ್ ಸಿಕ್ನೆಸ್ ಅನುಭವವಾಗಿರುತ್ತದೆ. ಮೊದಲನೇ ವಾರದಿಂದ 4ನೇ ವಾರದವರೆಗೂ ಗರ್ಭಾಶಯದಲ್ಲಿ ಸೆಲ್ಸ್ ಡೆವಲಪ್ಮೆಂಟ್, ಫರ್ಟಿಲೈಸೇಷನ್ ಆಗುತ್ತಿರುತ್ತದೆ. 4ನೇ ವಾರ ತುಂಬಿದ ಮೇಲೆ 5ರಿಂದ 8ನೇ ವಾರದಲ್ಲಿ ಮಗುವಿನ ಶ್ವಾಸಕೋಶ ಮತ್ತು ತೋಳುಗಳು ಮತ್ತು ಕಾಲುಗಳಿಗೆ ಸಣ್ಣದಾಗಿ ಮೊಗ್ಗಿನ ರೀತಿ ಕಾಣಿಸಿಕೊಳ್ಳುತ್ತದೆ ಮತ್ತು ಅಲ್ಟ್ರಾಸೌಂಡ್ನಲ್ಲಿ ಹಾರ್ಟ್ ಬೀಟನ್ನು ಕಂಡುಹಿಡಿಯಬಹುದು. ಅದರಲ್ಲಿ ಮೆದುಳಿನ ಬೆಳವಣಿಗೆ, ಸ್ಪೈನಲ್ ಕಾರ್ಡ್ ಮತ್ತು ಹೃದಯವು ರೂಪುಗೊಳ್ಳುವುದನ್ನು ತೋರಿಸುತ್ತಾರೆ. 9ರಿಂದ 13ನೇ ವಾರದವರೆಗೂ ಬೆರಳುಗಳು, ಕಾಲ್ಬೆರಳು ಮತ್ತು ಮುಖದ ಲಕ್ಷಣಗಳು ರೂಪುಗೊಳ್ಳುವುದಕ್ಕೆ ಪ್ರಾರಂಭಿಸುತ್ತದೆ. ಭ್ರೂಣವು ಸಣ್ಣ ಚಲನೆಯನ್ನು 13ನೇ ವಾರದ ಹೊತ್ತಿಗೆ ಮಾಡುತ್ತದೆ, ಆದರೆ ಆ ಅನುಭವವು ನಿಮಗೆ ಆಗುವುದಿಲ್ಲ. 13ನೇ ವಾರದ ಹೊತ್ತಿಗೆ ಸುಮಾರು 3 ಇಂಚಿನಷ್ಟು ಉದ್ದವಿರುತ್ತದೆ ಮಗುವು. ಮತ್ತು ನಿಮ್ಮ ಡಾಕ್ಟರ್ ಕೊಡುವ ಎಲ್ಲ ವಿಟಮಿನ್ಗಳನ್ನು ನೀವು ತೆಗೆದುಕೊಳ್ಳಬೇಕು. ಫೋಲಿಕ್ ಟ್ಯಾಬ್ಲೆಟ್ ಮಿಸ್ ಮಾಡದೆ ತೆಗೆದುಕೊಳ್ಳಬೇಕು. ನಿಮಗೆ ವಾಕರಿಕೆ ಇದ್ದು ಊಟ ಮಾಡೋದಕ್ಕೆ ಆಗದೆ ಹೋದರೆ ಸ್ವಲ್ಪ ಯಾವಾಗೆಲ್ಲ ಆಗುವುದೋ ಆಹಾರ ತೆಗೆದುಕೊಳ್ಳಿ ಮತ್ತು ಸ್ವಲ್ಪ ಮೃದುವಾದ ಊಟವನ್ನು ಮಾಡಿ ಮತ್ತು ದೇಹದಲ್ಲಿ ನೀರಿನಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಲು ದಿನಕ್ಕೆ 8ರಿಂದ 10 ಲೋಟ ನೀರು ಕುಡಿಯಿರಿ. ಇದರಿಂದ ನಿಮ್ಮ ಮಲಬದ್ಧತೆ ಕಡಿಮೆಯಾಗುತ್ತದೆ. ಮೊದಲ 3 ತಿಂಗಳು ನಿಮಗೆ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಮತ್ತು ಹಗಲಿನಲ್ಲಿ ಸಣ್ಣ ವಿಶ್ರಾಂತಿ ಕೂಡ ತೆಗೆದುಕೊಳ್ಳಬೇಕು. ಮತ್ತು ಹೊಟ್ಟೆಯ ಮೇಲೆ ಒತ್ತಡ ಬೀಳುವಂತಹ ಯಾವುದೇ ಭಾರದ ಕೆಲಸಗಳನ್ನು ಮಾಡಬೇಡಿ. ನಿಮಗೇನಾದರೂ ತೀವ್ರವಾದ ಹೊಟ್ಟೆ ನೋವು ಅಥವಾ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆದರೆ ಡಾಕ್ಟರ್ನ ಭೇಟಿ ಮಾಡಿ. ಯಾವುದೇ ಎಕ್ಸ್ಟ್ರಾ ಪಿಲ್ಸ್ ತೆಗೆದುಕೊಳ್ಳಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.